ಯಾಕೆ ನಿಮಗೆ ಹೆಸರು ಬಂತು? ಲೊಕ್ಯಾಲಿಟಿ Police has been entered in the FIR. ಪೊಲೀಸ್ ಕೊಟ್ಟರೋ ನೇಮ ಇದು? Please, my lord. ಅವ್ರಿಗೆ ಡೇಂಜರ್ ನೀವು? Our petitioner, my lord. Dangerous Shiva. Chat accommodation, my lord. ಯಾವ್ದು? Dangerous Shiva. ಯಾವ್ದು 98? Yes. ಡೇಂಜರ್ ಶಿವ್. Please, my lord. Complaint is not before this honorable court, my lord. ಕೇಸ್ ಆಲ್ಸೋ ವಿಲ್ ನಾಟ್ ಬಿ ಬಿಫೋರ್ ದಿಸ್ ಕೋರ್ಟ್. ಏನ್ ಸೆಟಲ್ಮೆಂಟ್? ಸ್ವಾಮಿ ಅದು ಅವರು ಕೇಸ್ ಹಾಕಿರೋದು ಅದು ಅಂಡರ್ ಇನ್ಫ್ಲೂಯೆನ್ಸ್ ಇಂದ ಅವರು ಫಾಲ್ಸ್ ಕಂಪ್ಲೇಂಟ್ ಅನ್ನು ಫೈಲ್ ಕೊಡಿ ಸರ್. ಮಾಡಿದ್ದಾರೆ. ನೀವು ಎಷ್ಟು ಡೇಂಜರ್ ಅಂತ ನೋಡಿ. ಕಂಪ್ಲೇಂಟ್ ಸರ್. ಯಾಕೆ ನಿಮಗೆ ಹೆಸರು ಬಂತು? ಲೊಕ್ಯಾಲಿಟಿ ಪೊಲೀಸ್ ಹ್ಯಾಸ್ ಬೀನ್ ಎಂಟರ್ಡ್ ಇನ್ ದ FIR. ಪೊಲೀಸ್ ಕೊಟ್ಟರೋ ನೇಮ ಇದು? ಪ್ಲೀಸ್ ಮೈ ಲಾರ್ಡ್. ಅವ್ರಿಗೆ ಡೇಂಜರ್ ನೀವು? ಅವ್ರಿಗೆ ಡೇಂಜರ್ ಅಂತ ಯಾವ ಡೇಂಜರ್ ಶಿವ ಅಂದ್ರೆ ಏನು? ನಿಕ್ ನೇಮ್ ಮೈ ಲಾರ್ಡ್. ನಿಕ್ ನೇಮ್. He has been convicted for 10 years in other case. My lord, another ಮೋಸ್ಟ್ ಡೆಕೋರೇಟೆಡ್. No my lord. 26 ಕನ್ವಿಕ್ಷನ್. ಇಲ್ಲ 26 ಕನ್ವಿಕ್ಷನ್ ಅಲ್ಲ, 26 ಕೇಸ್ ಪೆಂಡಿಂಗ್ ಇದೆ. ಇದರಲ್ಲಿ ಎಲ್ಲ ಅಕ್ವಿಟ್ ಆಗಿದೆ. ಕೆಲವೊಂದು ಕೇಸಸ್ ಜೈಲಲ್ಲಿ ಇದ್ದಾಗ ಅದು ಹಾಕಿರುವಂತದ್ದು ಸ್ವಾಮಿ. ಆನ್ ಲಾಸ್ಟ್ ಡೇಟ್ ಆಫ್ ಹಿಯರಿಂಗ್ ಈಗ ಸೆಟಲ್ ಮಾಡಕ್ ಆಗುತ್ತೆ ಅಂತನಾ? My lord. ಈಗ ಸೆಟಲ್ಮೆಂಟ್ ಬಂದಿರೋದು ಅಫೆನ್ಸ್ ಏನ್ ಇದರಲ್ಲಿ? 307 my lord. Only 109 of BNS. only 307. Only 307. ಓನ್ಲಿ 307. ಅಟೆಂಪ್ಟ್ ಟು ಮರ್ಡರ್. My lord, ಅಟೆಂಪ್ಟ್ ಮರ್ಡರ್ ಏನು ಅದಾಗಿಲ್ಲ, ಅದು ಫಾಲ್ಸ್ ಕಂಪ್ಲೇಂಟ್ ಮೇಲೆ ಅದಕ್ಕೆ ಕಂಪ್ಲೇಂಟ್ ವಾಲಂಟಿಯರ್ ಆಗಿ ರೆಡಿ ಇದ್ದಾರೆ ಸ್ವಾಮಿ. ಬಟ್ ಅನೇಬಲ್ ಟು ಅವ್ರು ಮಂಡೆಯಿಂದ ಬರ್ಬೇಕಾಗಿತ್ತು. ಮಂಡ್ಯದಿಂದ ಅವತ್ತು ಬಂದಿದ್ರಲ್ಲ, ಬಂದಿದ್ರ? ಅವತ್ತು ಬಂದಿರ್ಲಿಲ್ಲ ಸ್ವಾಮಿ. ಅವತ್ತು ಲಿಸ್ಟ್ ನಾಳೆಗಾಗುತ್ತೆ ಅಂತ ಅನ್ಕೊಂಡು ಅವತ್ತಿನ ದಿನಾನೇ ಆಗೋಯ್ತು. ನಾವು ಇಂಟಿಮೇಟ್ ಮಾಡಕ್ ಆಗಿಲ್ಲ. ಬಟ್ ನೀವು ನೇಮ್ ಚೇಂಜ್ ಮಾಡ್ಬೇಕು. My lord, ಪೊಲೀಸ್ ರೆಕಾರ್ಡ್ ಅಲ್ಲಿ ಇದ್ ಮಾಡಿರೋದು ನಾನೇ. ಡೇಂಜರ್ ಶಿವ ಅಂತ ಏನ್ ಆಗಲ್ಲ, ಸೆಟ್ಲೇ ಮಾಡಕ್ ಆಗಲ್ಲ. ಡೇಂಜರ್ ಶಿವ ಆದ್ರೆ ವೆರಿ ಡೇಂಜರಸ್. He's already been convicted for 10 years in one case. ಕೇಸ್ ಮೇಲೆ ಬನ್ನಿ. My lord, please, it is a false complaint, my lord. He is only. ಯಾವ ಅಕ್ಯೂಸ್ಡ್ ನಿಜ ಅಂತ ಹೇಳಿ ನೀವು ಟ್ರೂ ಕಂಪ್ಲೇಂಟ್ ಅಂತ ಹೇಳ್ತಾರ? Please, my lord, kindly. He will appear before this honorable court on next date of hearing, my lord. Any date, short date may be fixed. 307 ಏನು ವೂಂಡ್ ಸರ್ಟಿಫಿಕೇಟ್ ಇದೆಯಾ? Get it? ತರಿಸಿ ಅಷ್ಟ್ರಲ್ಲಿ. ಯಾವತ್ ಬರ್ತಾರೆ? My lord. 6ನೇ ತಾರೀಕು ತಗೊಳ್ಳ? Please, my lord. Great. 26 ಕೇಸ್ ಇದೆ. ಅದ್ರಲ್ಲಿ ಅಕ್ವಿಟ್ ಆಗಿದೆ ಸ್ವಾಮಿ ಎಷ್ಟೊಂದು. ಅದ್ರಲ್ಲಿ ಮತ್ತೆ ಜೈಲಲ್ಲಿ ಇದ್ದಾಗ ಕೇಸ್ಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ. ಅದು acquitting ಆಗಿರಬೇಕು. ಅದು acquitting ಆಗಿರಬೇಕು. ನನ್ನ ಹೆಸರು ಡೇಂಜರಸ್ ಶಿವ, ಹುಷಾರಾಗಿ ಹೇಳಿ. ಇಲ್ಲ, ಈಗ ಬರೀ ಡೇಂಜರ್ ಇದೆ, ಡೇಂಜರ್ ಶಿವ ಅಂತ. ಆಮೇಲೆ ಸೇರಿಸ್ಬೇಕಾಗುತ್ತೆ ಡೇಂಜರಸ್ ಶಿವ ಅಂತ. ಆಲ್ ರೈಟ್, ಪ್ಲೀಸ್ ಸರಿ. Great. 6th ಈಗ ಇದಾರ ಇಲ್ಲಿ ಅವರು? My lord, ಇಲ್ಲ. ಅಕ್ಯೂಸ್ ಇದಾರ? ಇಲ್ಲ, ಜೆಸಿ ನಲ್ಲಿ ಇದ್ದಾರೆ. ಇನ್ ದ ಸೇಮ್ ಕೇಸ್. ಜೆಸಿ ಇದಾರೆ. ಜುಡಿಷಿಯಲ್ ಕಸ್ಟಡಿ ಅದಕ್ಕೆ ಇದೆ. ಇನ್ ದ ಸೇಮ್ ಕೇಸ್, my lord. ಯಾವ ಇದೇ ಕೇಸ್ ಅಲ್ಲಿ. Yeah, ask them to invoke. ನೀವು ಇದು ಸೆಟಲ್ ಮಾಡಿದ್ರೆ ಇನ್ನೊಂದು ಯಾವ್ದ್ರಲ್ಲೋ ಮತ್ತೆ ಜೆಸಿಗೆ ಹೋಗ್ತೀರಾ? ಇಲ್ಲ ಸ್ವಾಮಿ, ಆತರ ಅದು ಇಲ್ಲ. ಅವ್ರು ಒಂದ್ ಯಾವ್ದೋ ಒಂದ್ ಆಗಿದ್ರೆ ಪೊಲೀಸ್ ಅವರು ಒಂದ್ ಯಾವ್ದೋ ಆಗಿದ್ರೆ ಮಾಡ್ಬೋದು. ಎಷ್ಟೊಂದು ಇದೆ. ಅಲ್ಲ, ಒಂದ್ ಯಾವ್ದೋ ಆಗಿರೋದ್ರಲ್ಲಿ ಅದನ್ನ ಪ್ರತಿ ಕೇಸಲ್ಲೂ ಇವ್ರನ್ನ ಇದ್ ಮಾಡಿರೋದು ಸ್ವಾಮಿ, ಇಂಪ್ಲಿಕೇಟ್ ಮಾಡಿರೋಂಥದ್ದು. ಆಯ್ತು, ಜೈಲಲ್ಲಿ ಇದ್ದಾಗೆಲ್ಲ FIR ಆಗಿದೆ ಸ್ವಾಮಿ ಇವ್ರ ಮೇಲೆ. ಆಗ್ಬಾರ್ದು ಅಂತಿದೆ. ಜೈಲೊಳಗೆ ಅಲ್ಲ, ಜೈಲೊಳಗ ಕಾನೂನು ಬಾಹಿರವಾಗಿ ಏನಾದ್ರು ಮಾಡಿದ್ರೆ ಅದು ಇದು ಅಂತ ಏನೇನು ಹೇಳ್ತಾರೆ. ಅದ್ರಲ್ಲಿ ಫೋನ್ ಇಟ್ಕೊಂಡ್ರೆ ಮತ್ತೆ ಅಲ್ಲ, ಜೈಲೊಳಗಡೆ ಇದ್ದಾಗ ಸ್ವಾಮಿ. ಯಾಕೆ ಫೋನ್ ಇಲ್ವಾ ಜೈಲಲ್ಲಿ? ಐ ಡೋಂಟ್ ನೋ ಮೈ ಲಾರ್ಡ್. ದಟ್ಸ್ ದಿ ಬೆಸ್ಟ್ ಆನ್ಸರ್. ಪ್ಲೀಸ್. ಆಲ್ ರೈಟ್, ಎಸ್. 6ನೇ ತಾರೀಕು ವಿಲ್ ಸಿ ವೂಂಡ್ ಸರ್ಟಿಫಿಕೇಟ್ ನೋಡ್ಬಿಟ್ಟು ವಿಲ್ ಕ್ಲೋಸ್ ಇಟ್. ಈಗ ಇದನ್ನ ವಜಾ ಮಾಡಿಸ್ಕೊಳ್ಳಿ, ಇಲ್ಲ ಅದನ್ನ ವಜಾ ಮಾಡಿಸ್ಕೊಳ್ಳಿ. ಪಾಸ್ ಓವರ್. ಇವತ್ತು ಟೈಮ್ ಕೊಡೋದಿಲ್ಲ. 2ರಲ್ಲಿ ತೀರ್ಮಾನ ಆಗ್ಬೇಕು. ಮೊದಲು ಅದಿದೆ, ಅವ್ರಿಗೆ ಹೇಳ್ಬಿಡಿ ಆ ಸ್ನೇಹಿತರಿಗೆ, ನಿಮ್ಗಿಂತ ಮುಂಚೆ ಇನ್ನೊಬ್ರು ಹಾಕಿದ್ದಾರೆ, ಅದು ಕನ್ಸಿಡರೇಷನ್ ಇದೆ, ಅದರಿಂದ ಇದನ್ನ ವಜಾ ಮಾಡ್ತಾರೆ. ನೋಡ್ಕೋಬೇಕಲ್ಲ ವಕೀಲ್ರೆ, ಅದೆಲ್ಲ ಚೆನ್ನಾಗ್ ಕಾಣೋದಿಲ್ಲ. ನಾವ್ ಹಂಗ ಅನ್ಬಾರ್ದು. ನಾವು ಮೆಂಬರ್ಸ್ಗೆ ಯಾಕೆ ಅನ್ಬೇಕು? ಯಾರೋ ಬಂದಿರ್ತಾರೆ, ಕೇಳಿರ್ತಾರೆ, ಕೊಟ್ಟಿರ್ತಾರೆ. No time, sir, no time. It will be dismissed. I'll say earlier petition will prevail. Subsequently, ಒಂದ್ಸತಿ ಪೆಟಿಷನ್ ಹಾಕಿ ಒಬ್ರು ಲಾಯರ್ ಇಟ್ಕೊಂಡು ಅವ್ರು ನಮ್ ಕೋರ್ಟ್ ಮುಂದೆ ಕನ್ಸಿಡರೇಷನ್ ಇದ್ದಾಗ ಇನ್ನೊಬ್ರು ಹಾಕಿದ್ರೆ ಅದನ್ನ ವಜಾ ಮಾಡಿ, ಅದನ್ನ ನೀವೇ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗ್ ಕಾಣುತ್ತೆ. ನಾವ್ ಯಾರಿಗೂ ಏನು ಅನ್ನೋದ್ ಬೇಡ. ಪಾಪ ಅವ್ರು ಕೇಳಿರ್ತಾರೆ, ಯಾರೋ ಕೇಳಿರ್ತಾರೆ. ಹೌದಪ್ಪ, ಇನ್ಸ್ಟ್ರಕ್ಷನ್ಸ್ ಇನ್ನೊಬ್ರು ಹಾಕಿದಾರಲ್ಲ, ಅವ್ರಿಗೂ ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ.
ಅವ್ರನ್ನ ಮಾತಾಡಿ, ಇನ್ನೊಬ್ರನ್ನ ಕರ್ಕೊಂಬನ್ನಿ. ಅವ್ರು ನನಗ್ ಬೇಡ, ನಂದು ಹೊತ್ಕೊಂಬೇಡ, ಇವ್ರದೇ ನಡೀಲಿ ಅಂದ್ರೆ ಇವತ್ತು ಮಾಡ್ತೀವಿ ಇದನ್ನ. ನೋ, ಯು ಶುಡ್ ನೋ. ಅಲ್ಲಿ ನಮ್ದು ರಿಫ್ಲೆಕ್ಟ್ ಆಗ್ಬಿಡುತ್ತೆ, ಇದು ಆಲ್ರೆಡಿ ಒಬ್ರಿಗೆ ಹಾಕಿದ್ದಾರೆ ಅಂತ. ಫೈಲಿಂಗ್ ಆಗುವಾಗ ಕ್ರೈಮ್ ನಂಬರ್ ಮೇಲೆ ಹಾಕಿದ್ರೆ ಅದು ತಾನಾಗೆ ರಿಫ್ಲೆಕ್ಟ್ ಆಗ್ಬಿಡುತ್ತೆ ಸಾಫ್ಟ್ವೇರ್ ಮುಖಾಂತರ. ಅದು ಫೈಲಿಂಗ್ ಕೌಂಟರ್ ಜಗಳ ಬೇಡ ಅಂತ ಅಂದ್ಬಿಟ್ಟು ಈಗ ಬಂದಿದ್ದೆಲ್ಲ ಇಸ್ಕೊಂಡ್ಬಿಟ್ಟು ನಮ್ಮ ಮುಂದೆ ಹಾಕ್ಬಿಡ್ತಾರೆ, ನೀವೇ ಏನಾರು ಮಾಡ್ಕೊಳ್ಳಿ ಸರ್. ಇನ್ಫ್ಯಾಕ್ಟ್ ಅಲ್ಲೇ ಅದು ತೋರಿಸುತ್ತೆ, ಈಗ ಆಲ್ರೆಡಿ ಹಾಕಿದೀವಿ. ಎಸ್, ಶ್ಯಾಮ್ ಸುಂದರ್, ಅಬ್ಸಬ್ಜೆಕ್ಷನ್ ರಿಗಾರ್ಡಿಂಗ್ ಮೇಂಟೈನಬಿಲಿಟಿ. ಶ್ಯಾಮ್ ಸುಂದರ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. I'm sorry. What is this maintaining? ಇದರಲ್ಲಿ ವೆರಿ unusually initially when the case was instituted, the complaint was instituted for the offences punishable under section 143, 147, 353, 332, 427 and 506 of IPC read with 149. In fact, my lord, the matter looked, my lord, so falsified. The learned judge, my lord, gave an interim bail upon production. Now, my lord, once after the interim bail, the matter was fixed for, my lord, hearing on the final bail application. By the time, my lord, the final bail application was heard, they enhanced the case, my lord, by adding some provisions of, my lord, SC/ST Atrocities Act. My lord, make it look, my lord, graver. My lord, we went and, my lord, prayed the honorable court, and the matter was also transferred in view of, my lord, the special court. My lord, the special court coming into the picture. We went and, my lord, apprised the honorable special court. Initially, once the bail is considered, it is a bail forever. The honorable court may have to hear bail application only on the basis of the original case. Yes. Subsequent development, if any report, the case cannot heludru saha. The learned magistrate, my lord, the learned special judge, my lord, overlooking the settled position of law, my lord, would reject the bail. In fact, my lord, at the time the interim bail was granted, detailed All right, analysis, now my lord, has been drawn. Now that the provisions of scheduled caste and scheduled tribe are invoked, section 14, ಹೌದು who will come into Subsequent, my lord, picture? which is subsequent, my lord. You file an appeal and urge all these things, whether this court or that court, it makes no difference for you. I cannot say whether the invoking section. My humble submission, No, my no, lord. My humble submission, my your lord. point is well Settled taken. position of law. No, your point is well taken on the merits. But the initial embargo is now that the case contains the provisions of scheduled caste and scheduled tribe. So therefore, 439 is not feasible. The only question is, even I if may have to file a memo, my lord, converting it into yes, an appeal. memo beda with liberty to file fresh. ಯಾಕಂದ್ರೆ ಎಲ್ಲಾ ಕಡೆ ಚೇಂಜ್ ಆಗುತ್ತೆ. ಪೆಟಿಷನರ್ ಅಪಲೆಂಟ್ ಮತ್ತೆ ಅವು ಇವು, ಆಮೇಲೆ ಸೆಕೆಂಡ್ ರೆಸ್ಪಾಂಡೆಂಟ್ ಪಾರ್ಟಿ ಮಾಡಬೇಕು, ಡಿಫ್ಯಾಕ್ಟೋ ಕಂಪ್ಲೇಂಟ್ ಪಾರ್ಟಿ ಮಾಡಬೇಕು, ನೋಟಿಸ್ ಹೋಗ್ಬೇಕು. ರಿಟರ್ನ್ ದಿ ಸರ್ಟಿಫೈಡ್ ಕಾಪಿ ಅಂತೀನಿ, ಮೆಮೊ ಹಾಕಿ 230ಗೆ. ಅಲ್ಲ, ಒಂದೇ ಒಂದು ಹಂಬಲ್ ಸಬ್ಮಿಷನ್ ಏನಂದ್ರೆ my lord, the settled position of law, even my lords have, my lord, noticed. Agreed. If I were to sit on all the sides, in one of the appeal, cases, RP, that initial 482, not things would have initial been case. different. See, things would have been different if I am to sit on all single judges jurisdiction. I would not have even asked for the memo. I would myself permit orally and then convert it into appeal and issue notice to the other side and take the matter. But when I am required to sit only for 438 and 439, if I pass any order, unnecessary aspersions will be cast against the court. No? Why should we give scope for such things? And moreover, ಇಂತ ಮ್ಯಾಟರ್ಸ್ ಎಲ್ಲ ಬಂದಾಗ ಸೂಕ್ಷ್ಮವಾಗಿ ಏನೋ ಆಫೀಸ್ ಅಬ್ಜೆಕ್ಷನ್ಸ್ ಇದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೊಂಡು ಮುಂದೋಗೋದು ಒಳ್ಳೇದು. ಅಂಡ್ ಪೀಪಲ್ ಲೈಕ್ ಯು, ಇಟ್ ಮೇಕ್ಸ್ ನೋ ಡಿಫರೆಂಟ್ ವೆದರ್ ದಿಸ್ ಕೋರ್ಟ್ ಆರ್ ಸಮ್ ಅದರ್ ಕೋರ್ಟ್. Absolutely, my lord, not. Pass over 230, let your colleague file a memo. I'll order for certificate copy also. ಆಗ್ಬೋದು. Possible, my lord, I myself may appear, my lord, because I'll be No issues. grateful, my lord, so great.